ವಿದ್ಯಾರ್ಥಿಗಳೇ, ಈಗಾಗಲೇ ಹಳೆಯ ವಿಡಿಯೋಗಳಲ್ಲಿ ಆರಂಭಿಕ ವೇದಗಳ ಕಾಲದಲ್ಲಿದ್ದಂಥ ರಾಜಕೀಯ ಜೀವನ ಯಾವತ್ತಿಗಿತ್ತು ಎನ್ನುವುದರ ಬಗ್ಗೆ ಅಧ್ಯಯನಿಸಿದ್ವಿ. ಇವತ್ತು ಈ ಆರಂಭಿಕ ವೇದಗಳ ಕಾಲದಲ್ಲಿದ್ದಂತಹ ಸಾಮಾಜಿಕ ಜೀವನ ಯಾವತ್ತಾಗಿತ್ತು, ಆರಂಭಿಕ ವೇದಗಳ ಕಾಲದ ನಾಗರಿಕತೆ ಅಥವಾ ಸಂಸ್ಕೃತಿಯಲ್ಲಿ ಸಾಮಾಜಿಕ ಜೀವನ ಯಾವತ್ತಿಗಿತ್ತು ಎನ್ನುವುದರ ಬಗ್ಗೆ ಅಧ್ಯಯನಿಸೋಣ. ಅದರಲ್ಲಿ ಮೊದಲನೇದಾಗಿ ಕುಟುಂಬ. ನಮ್ಮ ಆರಂಭಿಕ ವೇದಗಳ ಕಾಲದ ನಾಗರಿಕತೆ ನಾವು ನೋಡಿದಾಗ ಆರಂಭಿಕ ವೇದಗಳ ಕಾಲದಲ್ಲಿದ್ದಂಥ ಕುಟುಂಬ ವ್ಯವಸ್ಥೆ ಪಿತೃಪ್ರಧಾನವಾದಂತಹ ಕುಟುಂಬ ವ್ಯವಸ್ಥೆ ಅಸ್ತಿತ್ವದಲ್ಲಿ ನಾವು ನೋಡಬಹುದಾಗಿದೆ ಆರಂಭಿಕ ವೇದಗಳ ಕಾಲದಲ್ಲಿ. ಅದರ ಜೊತೆಯಲ್ಲಿ ಆರಂಭಿಕ ವೇದಗಳ ಕಾಲದಲ್ಲಿದ್ದಂಥ ಕುಟುಂಬ ಅವಿಭಕ್ತ ಕುಟುಂಬ ವ್ಯವಸ್ಥೆ ಅಸ್ತಿತ್ವದಲ್ಲಿರುವುದನ್ನು ನಾವು ನೋಡಬಹುದಾಗಿದೆ. ಈ ಅವಿಭಕ್ತ ಕುಟುಂಬ ಅಂದ್ರೆ ಅನೇಕ ತಲೆಮಾರಿನ ಜನರು ಒಂದೇ ಸೂರಿನಡಿ ವಾಸಿಸುವಂತಹ ಕುಟುಂಬಗಳನ್ನೇ ಅವಿಭಕ್ತ ಕುಟುಂಬ ಎಂಬುದಾಗಿ ಹೇಳಲಾಗ್ತಾ ಇತ್ತು. ಒಟ್ಟಾರೆಯಾಗಿ ನಮ್ಮ ಸಿಂಧು ಆರಂಭಿಕ ವೇದಗಳ ಕಾಲದ ನಾಗರಿಕತೆಯಲ್ಲಿ ಇದ್ದಂತಹ ಕುಟುಂಬ ವ್ಯವಸ್ಥೆ ಪಿತೃ ಪ್ರಧಾನವಾಗಿರ್ತಕ್ಕಂಥ ಅಂದ್ರೆ ತಂದೆಯ ಮೇಲೆ ಅವಲಂಬಿತವಾದಂತಹ ಮತ್ತು ಅವಿಭಕ್ತವಾಗಿರ್ತಕ್ಕಂಥ ಕುಟುಂಬ ವ್ಯವಸ್ಥೆ ಅಸ್ತಿತ್ವದಲ್ಲಿರುವುದನ್ನು ನಾವು ನೋಡಬಹುದಾಗಿದೆ. ಈ ಕುಟುಂಬದ ಮುಖ್ಯಸ್ಥನನ್ನ ಕುಲುಪ ಎಂಬುದಾಗಿ ಕರೆಯಲಾಗ್ತಾ ಇತ್ತು. ಆ ಅವಿಭಕ್ತ ಕುಟುಂಬ ಏನು ವ್ಯವಸ್ಥೆ ಇತ್ತಲ್ಲ, ಆ ಕುಟುಂಬದ ಮುಖ್ಯಸ್ಥರನ್ನ ಕುಲುಪ ಎಂಬುದಾಗಿ ಕರೆಯಲಾಗ್ತಾ ಇತ್ತು. ಆ ಕುಟುಂಬದ ಮುಖ್ಯಸ್ಥರಾಗಿರ್ತಕ್ಕಂತಹ ಕುಲುಪ ಆ ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ರೀತಿಯಾಗಿರ್ತಕ್ಕಂಥ ಹಾಗೂ ಹೋಗುಗಳನ್ನ ನೋಡಿಕೊಂಡು ಹೋಗುವಂತ ಜವಾಬ್ದಾರಿ ಈ ಕುಲುಪನದೇ ಆಗಿತ್ತು. ಅದರ ಜೊತೆಯಲ್ಲಿ ಆರಂಭಿಕ ವೇದಗಳ ಕಾಲದಲ್ಲಿ ಆ ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಸ್ತಿ ಗಂಡು ಮಕ್ಕಳಿಗೆ ದೊರೀತಾ ಇತ್ತು. ಒಂದು ವೇಳೆ ಏನಾದರೂ ಕೂಡ ಆರಂಭಿಕ ವೇದಗಳ ಕಾಲದಲ್ಲಿ ಆ ಕುಟುಂಬದಲ್ಲಿ ಏನಾದರೂ ಸಹಿತ ಪುತ್ರ ಸಂತಾನ ಇಲ್ಲದಿದ್ದಾದ ಪಕ್ಷದಲ್ಲಿ ಅಥವಾ ಗಂಡು ಇಲ್ಲದಿದ್ದಾದ ಪಕ್ಷದಲ್ಲಿ ಸ್ತ್ರೀಯರು ಸಹಿತ ಅಂದ್ರೆ ಹೆಣ್ಣು ಮಕ್ಕಳು ಸಹಿತ ಆಸ್ತಿ ಹೊಂದಲಿಕ್ಕೆ ಅವಕಾಶವಿತ್ತು ಆರಂಭಿಕ ವೇದಗಳ ಕಾಲದಲ್ಲಿ. ಈಗ ಆ ಆರಂಭಿಕ ವೇದಗಳ ಕಾಲದಲ್ಲಿ ಇದ್ದಂತಹ ಕುಟುಂಬ ವ್ಯವಸ್ಥೆ ಪಿತೃ ಪ್ರಧಾನವಾದಂತಹ ಅವಿಭಕ್ತ ಕುಟುಂಬ ವ್ಯವಸ್ಥೆ ಇತ್ತು. ಕುಟುಂಬದ ಮುಖ್ಯಸ್ಥರನ್ನ ಕುಲುಪ ಎಂಬುದಾಗಿ ಕರೆಯಲಾಗ್ತಾ ಇತ್ತು. ಆ ಕುಲುಪನೆ ಆ ಕುಟುಂಬಕ್ಕೆ ಸಂಬಂಧಪಟ್ಟಂತ ಎಲ್ಲಾ ರೀತಿಯಾಗಿರ್ತಕ್ಕಂಥ ಆಗುಗಳನ್ನು ನೋಡ್ಕೊಂಡು ಹೋಗ್ತಾ ಇದ್ದ. ಅದೇ ರೀತಿಯಾಗಿ ಆರಂಭಿಕ ವೇದಗಳ ಕಾಲದಲ್ಲಿ ಆಸ್ತಿಯನ್ನು ಬಹುತೇಕವಾಗಿ ಗಂಡು ಮಕ್ಕಳಿಗೆ ದೊರೀತಾ ಇತ್ತು. ಒಂದು ಪಕ್ಷ ಗಂಡು ಮಕ್ಕಳು ಇಲ್ಲದಿದ್ದಾದ ಪಕ್ಷದಲ್ಲಿ ಆಸ್ತಿಯನ್ನು ಹೊಂದಲಿಕ್ಕೆ ಹೆಣ್ಣು ಮಕ್ಕಳಿಗೂ ಸಹಿತ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು ಆರಂಭಿಕ ವೇದಗಳ ಕಾಲದಲ್ಲಿ. ಇನ್ನು ಎರಡನೇದಾಗಿ ಆಹಾರ ಮತ್ತು ಪಾನೀಯಗಳು. ಆರಂಭಿಕ ವೇದಗಳ ಕಾಲದಿಂದ ಜನರ ಆಹಾರ ಮತ್ತು ಪಾನೀಯಗಳು. ಈ ಆರಂಭಿಕ ವೇದಗಳ ಕಾಲದ ಜನರನ್ನ ಗಮನಿಸಿದಾಗ ಆರಂಭಿಕ ವೇದಗಳ ಕಾಲದ ಜನರು ಕೇವಲ ಸಸ್ಯ ಆಹಾರಿಗಳು ಮಾತ್ರವಾಗಿರದೆ ಮಾಂಸ ಆಹಾರಗಳು ಸಹಿತ ಆಗಿರುವುದನ್ನು ನಾವು ನೋಡಬಹುದಾಗಿದೆ. ಅಂದ್ರೆ ಎರಡು ರೀತಿಯಾಗಿರ್ತಕ್ಕಂಥ ವೆಜ್ ಅಂಡ್ ನಾನ್ ವೆಜ್ ಅಂತ ನಾವೇನ್ ಕರಿತಾ ಇದೀವೋ ಆ ರೀತಿಯಾಗಿ ಎರಡು ರೀತಿಯಾಗಿರ್ತಕ್ಕಂಥ ಆಹಾರ ಪದ್ಧತಿಗಳನ್ನು ಸಹಿತ ಅವರು ಬಳಸ್ತಾ ಇರೋದನ್ನ ನಾವು ನೋಡಬಹುದಾಗಿದೆ. ಇನ್ನು ಸಸ್ಯಾಹಾರದಲ್ಲಿ ಮುಖ್ಯವಾಗಿ ಅವರು ಬಳಸ್ತಾ ಇದ್ದಂತಹ ಪದಾರ್ಥಗಳಂದ್ರೆ ಗೋಧಿ, ಅಕ್ಕಿ, ಬಾರ್ಲಿ, ದ್ವಿದಳ ಧಾನ್ಯಗಳು, ಎಣ್ಣೆ ಕಾಳುಗಳು, ತರಕಾರಿಗಳು, ಹಣ್ಣು ಹಂಪಲುಗಳು ಹಾಗೂ ಹೈನು ಪದಾರ್ಥಗಳು ಅಂದ್ರೆ ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ ಮತ್ತು ತುಪ್ಪ. ಇವುಗಳೆಲ್ಲವನ್ನೂ ಸಹಿತ ನಾವು ಹೈನು ಪದಾರ್ಥಗಳು ಎಂಬುದಾಗಿ ಕರಿತಾ ಇದ್ವಿ. ಇವುಗಳೆಲ್ಲವನ್ನೂ ಸಹಿತ ಬಳಸಲಾಗ್ತಾ ಇತ್ತು ನಮ್ಮ ಆರಂಭಿಕ ವೇದಗಳ ಕಾಲದ ಸಾಮಾಜಿಕ ಜೀವನದಲ್ಲಿ. ಇನ್ನು ಸಸ್ಯ ಆಹಾರದಿಂದ ಮಾಂಸಾಹಾರಕ್ಕೆ ಬಂದ್ರೆ ಪ್ರಸ್ತುತ ದಿನಗಳಲ್ಲಿ ಬಹುತೇಕವಾಗಿ ಬಳಸುವಂತ ಮಾಂಸಾಹಾರಗಳನ್ನೇ ಅವತ್ತಿನ ದಿನಮಾನದಲ್ಲಿ ನಮ್ಮ ನಾಗರಿಕತೆ ಜನರು ಸಹಿತ ಬಳಸಿರುವುದನ್ನು ನಾವು ನೋಡಬಹುದಾಗಿದೆ. ಅದೇ ರೀತಿಯಾಗಿ ಕೆಲವೊಂದು ಪ್ರಾಣಿ ಹಾಗೂ ಕೆಲವೊಂದು ಪಕ್ಷಿಗಳ ಮಾಂಸಗಳನ್ನು ಸಹಿತ ಸೇವಿಸಲಾಗ್ತಾ ಇತ್ತು ಆರಂಭಿಕ ವೇದಗಳ ಕಾಲದಲ್ಲಿ. ಒಟ್ಟಾರೆಯಾಗಿ ನಮ್ಮ ಆರಂಭಿಕ ವೇದಗಳ ಕಾಲದ ಜನರು ಕೇವಲ ಸಸ್ಯಾಹಾರಿಗಳು ಮಾತ್ರವಾಗಿರದೆ ಮಾಂಸಾಹಾರಿಗಳು ಸಹಿತ ಆಗಿದ್ರು ಎಂಬುದಾಗಿ ತಿಳಿದು ಬರುತ್ತದೆ. ಇನ್ನು ಪಾನೀಯಕ್ಕೆ ಬಂದ್ರೆ ಅವರು ಸೇವಿಸ್ತಾ ಇದ್ದಂತ ಪಾನೀಯಗಳಿಗೆ ಬಂದ್ರೆ ನಮ್ಮ ಆರಂಭಿಕ ವೇದಗಳ ಕಾಲದ ಜನರು ಎರಡು ರೀತಿಯಾಗಿರ್ತಕ್ಕಂತಹ ಪಾನೀಯಗಳನ್ನ ಸೇವಿಸ್ತಾ ಇದ್ರು. ಮೊದಲನೇದಾಗಿ ಸೋಮ ಮತ್ತು ಸುರ ಎನ್ನುವಂತ ಎರಡು ರೀತಿಯಾಗಿರ್ತಕ್ಕಂಥ ಪಾನೀಯಗಳನ್ನು ಸೇವಿಸ್ತಾ ಇರೋದನ್ನ ನಾವು ನೋಡಬಹುದಾಗಿದೆ. ಈ ಸೋಮ ಎಂತಕ್ಕಂಥದ್ದು ಹಣ್ಣಿನಿಂದ ತೆಗೆದಂತಹ ಒಂದು ರಸವಾಗಿತ್ತು. ಇದು ಬಹುತೇಕವಾಗಿ ಪ್ರತಿನಿತ್ಯ ಬಳಸ್ತಾ ಇದ್ದಂತ ಒಂದು ಪಾನೀಯವಾಗಿತ್ತು.
ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಸುರ. ಇದು ಅವತ್ತಿನ ದಿನಮಾನಗಳಲ್ಲಿ ಬಳಸ್ತಾ ಇದ್ದಂತ ಒಂದು ಮದ್ಯವಾಗಿತ್ತು. ಆ ಮದ್ಯವಾಗಿದ್ದಂತಹ ಈ ಸುರವನ್ನ ಬಹುತೇಕವಾಗಿ ಕೆಲವೊಂದು ವಿಶೇಷವಾದಂತಹ ದಿನಗಳಲ್ಲಿ ಮಾತ್ರವೇ ಬಳಸಲಾಗ್ತಾ ಇತ್ತು. ಒಟ್ಟಾರೆಯಾಗಿ ನಮ್ಮ ಆರಂಭಿಕ ವೇದಗಳ ಕಾಲದ ಜನತೆ ಸೋಮ ಮತ್ತು ಸುರ ಎನ್ನುವಂತಹ ಪಾನೀಯಗಳನ್ನು ಬಳಸ್ತಾ ಇರೋದನ್ನ ನಾವು ನೋಡಬಹುದಾಗಿದೆ. ಇನ್ನು ಪಾಯಿಂಟ್ ನಂಬರ್ 3, ಉಡುಪು ಮತ್ತು ಆಭರಣಗಳು. ಪಾಯಿಂಟ್ ನಂಬರ್ 3, ಉಡುಪು ಮತ್ತು ಆಭರಣಗಳು. ಒಂದು ಉತ್ತಮವಾಗಿರ್ತಕ್ಕಂಥ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಂತ ನಮ್ಮ ಆರಂಭಿಕ ವೇದಗಳ ಕಾಲದ ಜನತೆ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಉಡುಪು ಮತ್ತು ಆಭರಣಗಳನ್ನು ಬಳಸ್ತಾ ಇರೋದನ್ನು ನಾವು ನೋಡಬಹುದಾಗಿದೆ. ನಮ್ಮ ಆರಂಭಿಕ ವೇದಗಳ ಕಾಲದ ಜನರು ತಮಗೆ ಬೇಕಾಗಿರ್ತಕ್ಕಂಥ ಉಡುಪುಗಳನ್ನ ತಯಾರಿಸಲಿಕ್ಕೆ ಬಳಸ್ತಾ ಇದ್ದಂತ ಪ್ರಮುಖವಾದಂತಹ ವಸ್ತುಗಳಂದ್ರೆ ಹತ್ತಿ, ಉಣ್ಣೆ, ರೇಷ್ಮೆ, ಚರ್ಮ, ಇವುಗಳಿಂದ ತಯಾರಿಸಿದಂತ ಬಟ್ಟೆಗಳನ್ನು ಬಳಸ್ತಾ ಇರೋದನ್ನ ನಾವು ನೋಡಬಹುದಾಗಿದೆ. ರಿಪೀಟ್ ಒಂದ್ಸೆ, ಹತ್ತಿ, ಉಣ್ಣೆ, ರೇಷ್ಮೆ ಹಾಗೂ ಚರ್ಮದಿಂದ ಬಳಸಿದಂತ ಬಟ್ಟೆಗಳನ್ನ ಇವರು ಧರಿಸ್ತಾ ಇದ್ರು. ಅದೇ ರೀತಿಯಾಗಿ ಬಟ್ಟೆಗಳಿಗೆ ಜರೆ ಕಟ್ಟುವಂತಹ ಮತ್ತು ಕಸೂತಿ ಹಾಕುವಂತ ಕಲೆಯೂ ಸಹಿತ ತಿಳಿದಿತ್ತು ನಮ್ಮ ಆರಂಭಿಕ ವೇದಗಳ ಕಾಲದ ಜನರಿಗೆ. ಅವರ ಬಟ್ಟೆಗಳಿಗೆ ಜರಿಗಳನ್ನು ಸಹಿತ ಕಟ್ಟಿಕೊಳ್ತಾ ಇದ್ರು. ಅದೇ ರೀತಿಯಾಗಿ ಆ ಕಸೂತಿಯನ್ನು ಸಹಿತ ಹಾಕೊಳ್ಳಲಾಗ್ತಾ ಇತ್ತು ನಮ್ಮ ವೇದಗಳ ಕಾಲದ ನಾಗರಿಕ ಜನರು. ಇವರು ಬಳಸ್ತಾ ಇದ್ದಂತ ಉಡುಪುಗಳನ್ನ 3 ರೀತಿಯಲ್ಲಿ ವಿಂಗಡಣೆ ಮಾಡಲಾಗಿದೆ. ನಮ್ಮ ಆರಂಭಿಕ ವೇದಗಳ ಕಾಲದ ಜನತೆ ಬಳಸ್ತಾ ಇದ್ದಂತ ಉಡುಪುಗಳನ್ನ 3 ರೀತಿಯಲ್ಲಿ ವಿಂಗಡಣೆ ಮಾಡಲಾಗಿದೆ. ಅವುಗಳೆಂದ್ರೆ ಮೊದಲನೇದಾಗಿ ನೀವಿ, ಎರಡನೇದಾಗಿ ಪರಿಧಾನ, ಮೂರನೇದಾಗಿ ಅಧಿವಾಸ. ಈ ರೀತಿಯಾಗಿ 3 ರೀತಿಯ ಬಟ್ಟೆಗಳನ್ನ ಅಥವಾ ಉಡುಪುಗಳನ್ನು ಬಳಸ್ತಾ ಇರೋದನ್ನ ನಾವು ನೋಡಬಹುದಾಗಿದೆ ಆರಂಭಿಕ ವೇದಗಳ ಕಾಲದಲ್ಲಿ. ಹಾಗಾದ್ರೆ ನೀವಿ ಅಂದ್ರೆ ಏನು? ನೀವಿ ಅಂದ್ರೆ ಒಳ ಉಡುಪು, ಪರಿಧಾನ ಅಂದ್ರೆ ಕೆಳ ಉಡುಗೆ, ಅಧಿವಾಸ ಅಂದ್ರೆ ಮೇಲುಡುಗೆ. ಈ ರೀತಿಯಾಗಿರ್ತಕ್ಕಂಥ 3 ರೀತಿಯಾಗಿರ್ತಕ್ಕಂಥ ಬಟ್ಟೆಗಳನ್ನು ಧರಿಸುವಂತ ಒಂದು ಪದ್ಧತಿಯನ್ನು ಅಳವಡಿಸಿಕೊಳ್ಳಲಾಗಿತ್ತು ಆರಂಭಿಕ ವೇದಗಳ ಕಾಲದಲ್ಲಿ. ಇನ್ನು ಆಭರಣಗಳಿಗೆ ಬಂದಂತ ಸಮಯದಲ್ಲಿ ನಮ್ಮ ವೇದಗಳ ಕಾಲದ ನಾಗರಿಕತೆ ಜನರು ಸಹಿತ ಆಭರಣ ಪ್ರಿಯರಾಗಿದ್ರು. ಆ ಆಭರಣ ಪ್ರಿಯರಾಗಿದ್ದರಿಂದಾಗಿ ಬೇರೆ ಬೇರೆ ಲೋಹಗಳಿಂದ ಮಾಡಿದಂತ ಆಭರಣಗಳನ್ನು ತಯಾರಿಸುವುದರ ಮೂಲಕ ಆಭರಣಗಳನ್ನು ಬಳಸ್ತಾ ಇರೋದನ್ನು ನಾವು ನೋಡಬಹುದಾಗಿದೆ. ಅವತ್ತಿನ ದಿನಗಳಲ್ಲಿ ಮುಖ್ಯವಾಗಿ ಬಳಸ್ತಾ ಇದ್ದಂತಹ ಅವರ ಆಭರಣಗಳನ್ನು ತಯಾರಿಸಲಿಕ್ಕೆ ಬಳಸ್ತಾ ಇದ್ದಂತ ಲೋಹಗಳೆಂದ್ರೆ ಬಂಗಾರ, ಗೋಲ್ಡ್, ಬೆಳ್ಳಿ, ಸಿಲ್ವರ್, ತಾಮ್ರ, ಕಾಪರ್, ಕಂಚು, ಬ್ರೌನ್ಸ್, ತವರ, ದಂತ ಮತ್ತು ಕೆಲವೊಂದು ಹರಳುಗಳನ್ನು ಸಹಿತ ಬಳಸುವುದರ ಮೂಲಕ ತಮಗೆ ಬೇಕಾದಂತ ಆಭರಣಗಳನ್ನು ತಯಾರಿಸಿಕೊಳ್ತಾ ಇರೋದನ್ನು ನೋಡಬಹುದಾಗಿದೆ ನಮ್ಮ ಆರಂಭಿಕ ವೇದಗಳ ಕಾಲದಲ್ಲಿ. ಒಟ್ಟಾರೆಯಾಗಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಉಡುಪು ಮತ್ತು ಆಭರಣಗಳನ್ನು ಬಳಸಲಾಗ್ತಾ ಇತ್ತು ಆರಂಭಿಕ ವೇದಗಳ ಕಾಲದಲ್ಲಿ. ಇನ್ನು ಪಾಯಿಂಟ್ ನಂಬರ್ 4, ವಿವಾಹ ಪದ್ಧತಿಗಳು. ನಮ್ಮ ಆರಂಭಿಕ ವೇದಗಳ ಕಾಲದ ನಾಗರಿಕತೆ ನಾವು ನೋಡಿದಾಗ ವಿವಾಹಗಳಿಗೆ ಹೆಚ್ಚಿನ ಮನ್ನಣೆಯನ್ನು ಕಲ್ಪಿಸಿಕೊಡಲಾಗಿತ್ತು. ಆರಂಭಿಕ ವೇದಗಳ ಕಾಲದಲ್ಲಿ ಹೆಚ್ಚಿನ ಮನ್ನಣೆಯನ್ನು ಕಲ್ಪಿಸಿಕೊಡಲಾಗಿತ್ತು. ಕಾರಣ, ನಮ್ಮ ಆರಂಭಿಕ ವೇದಗಳ ಕಾಲದ ಜನತೆಯ ಪ್ರಕಾರ ವಿವಾಹ ಎಂದರೆ ಬಿಡಿಸಲಿಕ್ಕೆ ಆಗದೇ ಇರುವಂತಹ ಒಂದು ಪವಿತ್ರವಾದಂತ ಬಂಧನವೇ ವಿವಾಹ ಎಂಬುದಾಗಿ ನಂಬಿದ್ದಂತವರು ನಮ್ಮ ವೇದಗಳ ಕಾಲದ ನಾಗರಿಕ ಜನತೆ. ಬಿಡಿಸಲಿಕ್ಕೆ ಆಗದೇ ಇರುವಂತಹ ಒಂದು ಪವಿತ್ರವಾದಂತಹ ಒಂದು ಬಂಧನವೇ ವಿವಾಹ ಎಂಬುದಾಗಿ ಕರೆಯಲಾಗಿತ್ತು ಆರಂಭಿಕ ವೇದಗಳ ಕಾಲದಲ್ಲಿ. ಆದ್ದರಿಂದಾಗಿ ವಿವಾಹಗಳಿಗೆ ಹೆಚ್ಚಿನ ಮನ್ನಣೆಯನ್ನು ಕಲ್ಪಿಸಿಕೊಡಲಾಗಿತ್ತು ಆರಂಭಿಕ ವೇದಗಳ ಕಾಲದಲ್ಲಿ. ಒಂದು ಪಕ್ಷ ಯಾರಾದರೂ ಸಹಿತ ವಿವಾಹವಾಗದೆ ಹೋದ್ರೆ ಅವರನ್ನ ಅಪವಿತ್ರರು, ಮದುವೆಯಾಗದೆ ಇರುವವರನ್ನ ಅಪವಿತ್ರರು ಎಂಬುದಾಗಿ ಕರೆಯಲಾಗ್ತಾ ಇತ್ತು. ಈ ಅಪವಿತ್ರರು ಎಂಬುದಾಗಿ ಕರೆಸ್ಕೊಳ್ತಾ ಇದ್ದಂತೆ ಇವರು ಬಹುತೇಕವಾಗಿ ಸಾಮಾಜಿಕವಾಗಿ ನಡೀತಾ ಇದ್ದಂತೆ ಯಾವುದೇ ಸಭೆಯ ಸಮಾರಂಭಗಳಲ್ಲೂ ಸಹಿತ ಭಾಗವಹಿಸುವಂತಿರಲಿಲ್ಲ. ಹಾಗೆ ರಾಜಕೀಯವಾಗಿಯೂ ಸಹಿತ ನಡೆಯುವಂತ ಯಾವುದೇ ಸಭೆಯ ಸಮಾರಂಭಗಳಲ್ಲೂ ಸಹಿತ ಭಾಗವಹಿಸುವಂತಿರಲಿಲ್ಲ. ಕೇವಲ ಇದು ಸಾರ್ವಜನಿಕವಾಗಿ ಮಾತ್ರ ಅಲ್ಲದೆ ಮನೆಯಲ್ಲಿಯೂ ಕೂಡ ಯಾವುದೇ ಸಭೆಯ ಸಮಾರಂಭಗಳಲ್ಲಿಯೂ ಸಹಿತ ಈ ಅಪವಿತ್ರರು ಭಾಗವಹಿಸುವಂತಿರಲಿಲ್ಲ. ಹಾಗಾಗಿ ಆರಂಭಿಕ ವೇದಗಳ ಕಾಲದಲ್ಲಿ ವಿವಾಹಗಳಿಗೆ ಹೆಚ್ಚಿನ ಮನ್ನಣೆಯನ್ನು ಕಲ್ಪಿಸಿಕೊಟ್ಟಿರೋದನ್ನು ನಾವು ನೋಡಬಹುದಾಗಿದೆ. ಅದರ ಜೊತೆಯಲ್ಲಿ ಆರಂಭಿಕ ವೇದಗಳ ಕಾಲದ ಇತಿಹಾಸವನ್ನು ನಾವು ನೋಡಿದಾಗ ಆರಂಭಿಕ ವೇದಗಳ ಕಾಲದಲ್ಲಿ
ಏಕಪತ್ನಿತ್ವ ಪದ್ಧತಿ ಅಸ್ತಿತ್ವದಲ್ಲಿರುವುದನ್ನು ನೋಡಬಹುದಾಗಿದೆ ಆರಂಭಿಕ ವೇದಗಳ ಕಾಲದಲ್ಲಿ. ಆದರೂ ಸಹಿತ ಕೆಲವೊಂದು ಕಡೆಯಲ್ಲಿ ಶ್ರೀಮಂತರಾಗಿರ್ತಕ್ಕಂಥವ್ರು, ಅರಸರಾಗಿರ್ತಕ್ಕಂಥವ್ರು, ಇವರಲ್ಲಿ ಮಾತ್ರ ಬಹುಪತ್ನಿತ್ವ ಪದ್ಧತಿ ಕಂಡು ಬರ್ತಾ ಇರುವುದನ್ನು ನಾವು ನೋಡಬಹುದಾಗಿದೆ ಆರಂಭಿಕ ವೇದಗಳ ಕಾಲದಲ್ಲಿ. ಆದರೂ ಸಹಿತ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆಯಲ್ಲಿದ್ದದ್ದು ಏಕಪತ್ನಿತ್ವ ಪದ್ಧತಿ ಆಗಿತ್ತು ಆರಂಭಿಕ ವೇದಗಳ ಕಾಲದಲ್ಲಿ. ಅದರ ಜೊತೆಯಲ್ಲಿ ಆರಂಭಿಕ ವೇದಗಳ ಕಾಲದಲ್ಲಿ ವರದಕ್ಷಿಣೆ ಮಾತ್ರವಲ್ಲದೆ ವಧು ದಕ್ಷಿಣೆಯೂ ಸಹಿತ ಆರಂಭಿಕ ವೇದಗಳ ಕಾಲದಲ್ಲಿ ವರದಕ್ಷಿಣೆ ಮಾತ್ರವಲ್ಲದೆ ವಧು ದಕ್ಷಿಣೆಯೂ ಸಹಿತ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಚಲಿತದಲ್ಲಿರುವುದನ್ನು ನಾವು ನೋಡಬಹುದಾಗಿದೆ. ಈ ವರದಕ್ಷಿಣೆ ಬಹುತೇಕವಾಗಿ ವಧುವಿನ ಕಡೆಯವರು ವರನಿಗೆ ಯಾವುದಾದ್ರು ಉಡುಗೊರೆಗಳನ್ನು ನೀಡಿದ್ರೆ ಅವುಗಳನ್ನ ವರದಕ್ಷಿಣೆ ಎಂಬುದಕ್ಕೆಲ್ಲಾಗ್ತದೆ. ಅದೇ ರೀತಿಯಾಗಿ ವರನ ಕಡೆಯವರು ವಧುವಿನ ಕಡೆಗೆ ಏನಾದರೂ ಸಹಿತ ದಕ್ಷಿಣೆಯನ್ನು ನೀಡಿ ವಿವಾಹವಾಗುವಂತಹ ಒಂದು ಪದ್ಧತಿಯನ್ನೇ ವಧು ದಕ್ಷಿಣೆ ಎಂಬುದಕ್ಕೆಲ್ಲಾಗ್ತದೆ. ಈ ಆರಂಭಿಕ ವೇದಗಳ ಕಾಲದಲ್ಲಿ ವಧು ದಕ್ಷಿಣೆಯಾಗಿ ಪ್ರಮುಖವಾಗಿ ನೀಡುತ್ತಿದ್ದಂತಹ ವಸ್ತುಗಳೆಂದರೆ ಹಸು ಆಗಿರುವುದನ್ನು ಸಹಿತ ನಾವು ಗುರುತಿಸಬಹುದಾಗಿದೆ. ಒಟ್ಟಾರೆಯಾಗಿ ಆರಂಭಿಕ ವೇದಗಳ ಕಾಲದಲ್ಲಿ ವರದಕ್ಷಿಣೆ ಮಾತ್ರವಲ್ಲದೆ ವಧು ದಕ್ಷಿಣೆಯೂ ಸಹಿತ ಅಸ್ತಿತ್ವದಲ್ಲಿರುವುದನ್ನ ನಾವು ನೋಡಬಹುದಾಗಿದೆ. ಅದರ ಜೊತೆಯಲ್ಲಿ ಪ್ರಸ್ತುತವಾಗಿರುವಂತಹ ಅನೇಕ ಸಾಮಾಜಿಕ ಪಿಡುಗುಗಳು ಅವತ್ತಿನ ದಿನಮಾನಗಳಲ್ಲಿ ಇರಲಿಲ್ಲ. ಅವುಗಳಲ್ಲಿ ಪ್ರಮುಖವಾದಂಥವುಗಳೆಂದರೆ ಸತಿ ಪದ್ಧತಿ ಆಗಿರಬಹುದು, ಬಾಲ್ಯ ವಿವಾಹ ಪದ್ಧತಿ ಆಗಿರ್ಬೋದು, ಪರದಾ ಪದ್ಧತಿಗಳಾಗಿರ್ಬೋದು. ಇಂತಹ ಯಾವೊಂದು ಪದ್ಧತಿಗಳು ಸಹಿತ ಆರಂಭಿಕ ವೇದಗಳ ಕಾಲದಲ್ಲಿ ಇರದೇ ಇರುವುದನ್ನ ನಾವು ಗುರುತಿಸಬಹುದಾಗಿದೆ. ಒಟ್ಟಾರೆಯಾಗಿ ಒಂದು ಉತ್ತಮವಾಗಿರ್ತಕ್ಕಂತಹ ಸಾಮಾಜಿಕ ವ್ಯವಸ್ಥೆಯನ್ನು ಅವರು ಅಳವಡಿಸಿಕೊಂಡಿರುವುದನ್ನು ನೋಡಬಹುದಾಗಿದೆ ಈ ವಿವಾಹ ಪದ್ಧತಿಗಳಲ್ಲಿ. ಇನ್ನು ಸ್ತ್ರೀಯರ ಸ್ಥಾನಮಾನಕ್ಕೆ ಬಂದರೆ ಪಾಯಿಂಟ್ ನಂಬರ್ 5, ಸ್ತ್ರೀಯರ ಸ್ಥಾನಮಾನ. ಈ ಆರಂಭಿಕ ವೇದಗಳ ಕಾಲದ ಇತಿಹಾಸ ನಾವು ನೋಡಿದಾಗ ಆರಂಭಿಕ ವೇದಗಳ ಕಾಲದಲ್ಲಿ ಪುರುಷರಷ್ಟೇ ಸಮಾನವಾದಂತಹ ಸ್ಥಾನಮಾನವನ್ನ ಮಹಿಳೆಯರಿಗೆ ಕಲ್ಪಿಸಿಕೊಡಲಾಗಿತ್ತು. ಪುರುಷರಿಗೆ ಸಮಾನವಾದಂತಹ ರೀತಿಯಲ್ಲಿ ಸಮಾನವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ಕಲ್ಪಿಸಿಕೊಡಲಾಗಿತ್ತು ಆರಂಭಿಕ ವೇದಗಳ ಕಾಲದಲ್ಲಿ. ಅದರ ಜೊತೆಯಲ್ಲಿ ಆರಂಭಿಕ ವೇದಗಳ ಕಾಲದಲ್ಲಿ ಸ್ತ್ರೀ ಸಾಮಾಜಿಕವಾಗಿ ಆಗಿರ್ಬೋದು ಅಥವಾ ರಾಜಕೀಯವಾಗಿ ಆಗಿರ್ಬೋದು ಅಥವಾ ಧಾರ್ಮಿಕವಾಗಿ ಆಗಿರ್ಬೋದು ಎಲ್ಲಾ ರೀತಿಯಾಗಿರ್ತಕ್ಕಂತಹ ಚಟುವಟಿಕೆಗಳಲ್ಲಿಯೂ ಸಹಿತ ಭಾಗವಹಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು ನಮ್ಮ ಆರಂಭಿಕ ವೇದಗಳ ಕಾಲದಲ್ಲಿ. ಅದರ ಜೊತೆಯಲ್ಲಿ ಪುರುಷರಷ್ಟೇ ಸಮಾನವಾಗಿ ಶಿಕ್ಷಣವನ್ನು ಸಹಿತ ಕಲಿಯಲಿಕ್ಕೂ ಸಹಿತ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು ಆರಂಭಿಕ ವೇದಗಳ ಕಾಲದಲ್ಲಿ. ಈ ರೀತಿಯಾಗಿ ಶಿಕ್ಷಣದಲ್ಲಿಯೂ ಸಹಿತ ಪುರುಷರಷ್ಟೇ ಸಮಾನವಾಗಿರ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದರಿಂದಾಗಲೇ ಅಪಾಲ, ಗಾರ್ಗಿ, ಮೈತ್ರೇಯ, ವಿಶ್ವವರ, ಲೋಪಮುದ್ರ ಎನ್ನುವಂತಹ ಮುಂತಾದ ವಿದ್ಯುನ್ಮಣಿಗಳು ಸಹಿತ ಅವತ್ತಿನ ದಿನಮಾನಗಳಲ್ಲಿ ಬೆಳವಣಿಗೆಯನ್ನು ಸಾಧಿಸಲಿಕ್ಕೆ ಕಾರಣವಾಗಿತ್ತು. ಅದರ ಜೊತೆಯಲ್ಲಿ ಋಗ್ವೇದಕ್ಕೆ ಸಂಬಂಧಪಟ್ಟಂತಹ ಅನೇಕ ಶ್ಲೋಕಗಳನ್ನು ಸಹಿತ ರಚನೆ ಮಾಡಿದಂತ ಹೆಗ್ಗಳಿಕೆ ಈ ಮಹಿಳೆಯರಿಗೆ ಸತ್ತಾ ಇರೋದನ್ನ ನಾವು ನೋಡಬಹುದಾಗಿದೆ. ಇನ್ನು ರಾಜಕೀಯವಾಗಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಅಂದ್ರೆ ಸಮಿತಿ ಅತ್ಯಂತ ಪ್ರಬಲವಾದಂತಹ ಒಂದು ಸಭೆಯಾಗಿತ್ತು. ಆ ಸಮಿತಿಯಲ್ಲಿಯೂ ಸಹಿತ ಪುರುಷರಷ್ಟೇ ಸಮಾನವಾಗಿರ್ತಕ್ಕಂಥ ಅವಕಾಶಗಳನ್ನು ಮಹಿಳೆಯರಿಗೆ ಕಲ್ಪಿಸಿಕೊಡಲಾಗಿತ್ತು. ಕಾರಣ ಸಮಿತಿ ಅರಸನನ್ನ ತೆಗೆದುಹಾಕುವಷ್ಟು ಅಧಿಕಾರವನ್ನು ನೀಡಲಾಗಿತ್ತು. ಅಂತಹ ಪ್ರಮುಖವಾಗಿದ್ದಂತಹ ಸಭೆಗಳಲ್ಲಿಯೂ ಸಹಿತ ಮಹಿಳೆಯರಿಗೆ ಅಥವಾ ಸ್ತ್ರೀಯರಿಗೆ ಸ್ಥಾನಮಾನಗಳನ್ನು ಕಲ್ಪಿಸಿಕೊಟ್ಟಿರೋದನ್ನ ನಾವು ನೋಡಬಹುದಾಗಿದೆ. ಇನ್ನು ಸಾಮಾಜಿಕವಾಗಿ ಆಗಿರ್ಬೋದು, ಕೆಲವೊಂದು ಸಭೆ ಸಮಾರಂಭಗಳಲ್ಲಿ ಮಹಿಳೆಯರೇ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ನಿರ್ವಹಿಸುವುದರ ಮೂಲಕ ಆ ಮನೆಯಲ್ಲಿ ನಡೀತಕ್ಕಂಥ ಆಗಿರ್ಬೋದು ಅಥವಾ ಸಾಮಾಜಿಕವಾಗಿ ನಡೀತಾ ಇರತಕ್ಕಂಥ ಸಮಾರಂಭಗಳಲ್ಲೂ ಸಹಿತ ಪ್ರಮುಖವಾದಂತಹ ಸ್ಥಾನಗಳನ್ನು ಅಲಂಕರಿಸಿರುವುದನ್ನ ನಾವು ನೋಡಬಹುದಾಗಿದೆ. ಇನ್ನು ಪಾಯಿಂಟ್ ನಂಬರ್ 6, ಮನೋರಂಜನೆ. ನಮ್ಮ ವೇದಗಳ ಕಾಲದ ನಾಗರಿಕತೆ ಜನರು, ಆರಂಭಿಕ ವೇದಗಳ ಕಾಲದ ನಾಗರಿಕತೆ ಜನರು ಬಿಡುವಿನ ಸಮಯದಲ್ಲಿ ಮನೋರಂಜನೆ ಪಡೆಯುವ ಉದ್ದೇಶದಿಂದ ಅನೇಕ ಆಟೋಟಗಳನ್ನು ಸಹಿತ ಏರ್ಪಡಿಸಿಕೊಳ್ತಾ ಇರೋದನ್ನು ನಾವು ನೋಡಬಹುದಾಗಿದೆ. ಅವುಗಳನ್ನ ಒಳಾಂಗಣ ಮತ್ತು ಹೊರಾಂಗಣ ಎಂಬುದಾಗಿ ಕರೆಯಬಹುದಾಗಿದೆ. ಆದರೂ ಸಹಿತ ನಮಗೆ ದೊರೆತಿರ್ತಕ್ಕಂತಹ ಋಗ್ವೇದದಲ್ಲಿರ್ತಕ್ಕಂಥ ವರ್ಣನೆಗಳನ್ನು ನಾವು ನೋಡಿದಾಗ ಅವರು ಮನೋರಂಜನೆಗಾಗಿ ಏರ್ಪಡಿಸಿಕೊಳ್ತಾ ಇದ್ದಂತಹ ಪ್ರಮುಖವಾಗಿರ್ತಕ್ಕಂಥ ಆಟೋಟಗಳೆಂದ್ರೆ ರಥಗಳ ಓಟದ ಸ್ಪರ್ಧೆ ಆಗಿರ್ಬೋದು, ಅಶ್ವ ಸ್ಪರ್ಧೆ ಆಗಿರ್ಬೋದು, ಪಗಡೆಯ ಆಟ ಆಗಿರ್ಬೋದು, ಬೇಟೆ ಆಡ್ತಕ್ಕಂಥದ್ದಾಗಿರ್ಬೋದು. ಇವು ಪ್ರಮುಖವಾಗಿ ಮನೋರಂಜನೆಗಾಗಿ ಏರ್ಪಡಿಸಿಕೊಳ್ತಾ ಇದ್ದಂಥ ಆಟೋಟಗಳಾಗಿದ್ದು, ಇವುಗಳ ಜೊತೆಯಲ್ಲಿಯೇ ಸಂಗೀತ ಮತ್ತು ನೃತ್ಯಗಳನ್ನು ಸಹಿತ ಏರ್ಪಡಿಸಲಾಗ್ತಾ ಇತ್ತು ನಮ್ಮ ಆರಂಭಿಕ ವೇದಗಳ ಕಾಲದಲ್ಲಿ. ಅದರ ಜೊತೆಯಲ್ಲಿ ನಮ್ಮ ನಾಗರಿಕತೆ ಜನತೆಗೆ ವೀಣೆ, ತಬಲ, ಕೊಳಲು ಈ ತರದ ವಾದ್ಯಗಳ ಪರಿಚಯವೂ ಸಹಿತ ಇತ್ತು. ಅದರ ಜೊತೆಯಲ್ಲಿ ಕೆಲವೊಂದು ನಾಟಕಗಳನ್ನು ಸಹಿತ ಅಭಿನಯಿಸುವುದರ ಮೂಲಕ ತಮಗೆ ಬೇಕಾದಂತ ಮನೋರಂಜನೆಯನ್ನು ಪಡೆತಾ ಇರೋದನ್ನ ನೋಡಬಹುದಾಗಿದೆ ನಮ್ಮ ಆರಂಭಿಕ ವೇದಗಳ ಕಾಲದ ಜನರಲ್ಲಿ. ನಂತರ ನೆಕ್ಸ್ಟ್ ಪಾಯಿಂಟ್,
ವರ್ಣಗಳು. ವರ್ಣಗಳು ಋಗ್ವೇದದ 10ನೇ ಮಂಡಲದ ಪುರುಷ ಶ್ಲೋಕದಲ್ಲಿ ಈ ವರ್ಣಗಳ ಬಗ್ಗೆ ಮಾಹಿತಿ ಇರುವುದನ್ನು ನಾವು ನೋಡಬಹುದಾಗಿದೆ. ಅದರ ಪ್ರಕಾರ ಒಟ್ಟಾರೆ ಇದ್ದಂತ ವರ್ಣಗಳ ಸಂಖ್ಯೆ 4. 4 ರೀತಿಯಾಗಿರ್ತಕ್ಕಂಥ ವರ್ಣಗಳು ಅಸ್ತಿತ್ವದಲ್ಲಿದ್ದು ಎಂಬುದಾಗಿ ಹೇಳಲಾಗ್ತದೆ. ಆ 4 ವರ್ಣಗಳೆಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎನ್ನುವಂತಹ 4 ರೀತಿಯಾಗಿರ್ತಕ್ಕಂಥ ವರ್ಣಗಳು ಅಸ್ತಿತ್ವದಲ್ಲಿರುವುದನ್ನು ನೋಡಬಹುದಾಗಿದೆ ಆರಂಭಿಕ ವೇದಗಳ ಕಾಲದಲ್ಲಿ. ಇದು ಋಗ್ವೇದದ 10ನೇ ಮಂಡಲದ ಪುರುಷ ಶ್ಲೋಕದಲ್ಲಿ ಇದರ ಬಗ್ಗೆ ಮಾಹಿತಿ ಇದೆ. ಇದನ್ನು ಆಧರಿಸಿದಾಗ ಆರಂಭಿಕ ವೇದಗಳ ಕಾಲದಲ್ಲಿ ಇದ್ದಂತ ಈ ವರ್ಣಗಳು ಅವರು ಮಾಡ್ತಾ ಇದ್ದಂತ ವೃತ್ತಿಯ ಆಧಾರದ ಮೇಲೆ ನಿರ್ಧಾರವಾಗ್ತಾ ಇತ್ತು. ಅವರ ಹುಟ್ಟಿನಿಂದ ನಿರ್ಧಾರವಾಗ್ತಾ ಇಲ್ಲ, ಬದಲಿಗೆ ಅವರು ಮಾಡ್ತಾ ಇದ್ದಂತ ಕಾಯಕ ಅಥವಾ ಕೆಲಸದ ಆಧಾರದ ಮೇಲೆ ವರ್ಣಗಳನ್ನು ನಿರ್ಧರಿಸಲಾಗ್ತಾ ಇತ್ತು. ಒಂದು ಪಕ್ಷ ಯಾರಾದರೂ ಸಹಿತ ವೇದಾಧ್ಯಯನಗಳನ್ನು ಮಾಡಿದ್ರೆ ಆತ ಬ್ರಾಹ್ಮಣನಾಗ್ತಾ ಇದ್ದ, ಸೈನ್ಯವನ್ನು ಸೇರ್ಪಡೆಗೊಂಡ್ರೆ ಕ್ಷತ್ರಿಯನಾಗ್ತಾ ಇದ್ದ, ಯಾವುದಾದ್ರೂ ವೃತ್ತಿಯಲ್ಲಿ ತೊಡಗಿಕೊಂಡ್ರೆ ಆತ ವೈಶ್ಯನಾಗ್ತಾ ಇದ್ದ. ನಂತರ ಮೇಲಿನ ಮೂರು ವರ್ಣದವರ ಸೇವೆಯನ್ನು ಮಾಡ್ತಾ ಇದ್ದಂಥವ್ರನ್ನ ಶೂದ್ರರು ಎಂಬುದಾಗಿ ಕರೆಯಲಾಗ್ತಾ ಇತ್ತು. ಇಲ್ಲಿ ಬರ್ತಕ್ಕಂಥ ಋಗ್ವೇದದ ಒಂದು ಶ್ಲೋಕಗಳನ್ನು ನಾವು ಗಮನಿಸಿದಾಗ ಒಂದೇ ವರ್ಣದ 4 ವರ್ಣದವರು ಸಹಿತ ಒಂದೇ ಮನೆಯಲ್ಲಿ ಇದ್ದರು ಎಂಬುದಾಗಿ ತಿಳಿದು ಬರ್ತದೆ. ಅದೇ ಹೇಗೆ ಅಂದ್ರೆ ಆ ಕುಟುಂಬದ ಮುಖ್ಯಸ್ಥನಾಗಿರ್ತಕ್ಕಂಥ ಕುಲೊಬ್ಬ ವೇದಾಧ್ಯಯನವನ್ನು ನಡೆಸಿದ್ದ, ಹಾಗಾಗಿ ಆತ ಬ್ರಾಹ್ಮಣನಾಗ್ತಾ ಇದ್ದ. ಆತನ ಹಿರಿಯ ಮಗ ಅರಸನಲ್ಲಿ ಒಬ್ಬ ಸೈನಿಕನಾಗಿ ಅಥವಾ ಒಬ್ಬ ಹುದ್ದೆಯನ್ನು ಅಲಂಕರಿಸಿದ್ದ ಸೈನ್ಯದಲ್ಲಿ, ಹಾಗಾಗಿ ಆತ ಕ್ಷತ್ರಿಯನಾಗ್ತಾ ಇದ್ದ. ಆ ಕುಲೂಪನ 2ನೇ ಮಗ ವೃತ್ತಿಯಲ್ಲಿ ತೊಡಗಿದ್ದ, ಆದ್ದರಿಂದಾಗಿ ಆತ ವೈಶ್ಯನಾದ. ನಂತರ ಈ ಕುಲೂಪನ ಮಡದೆಯಾಗಿರ್ತಕ್ಕಂಥವರು 3 ವರ್ಣದವರು ಸೇವೆಯನ್ನು ಮಾಡ್ತಾ ಇದ್ರು, ಹಾಗಾಗಿ ಆಕೆ ಶೂದ್ರರಾಗ್ತಾ ಇದ್ರು. ಈ ರೀತಿಯಾಗಿರ್ತಕ್ಕಂಥ ಒಂದು ವರ್ಣನೆಯನ್ನು ಸಹಿತ ನಾವು ನೋಡಿದಾಗ ಆರಂಭಿಕ ವೇದಗಳ ಕಾಲದಲ್ಲಿ ಈ ವರ್ಣ ನಿರ್ಧಾರವಾಗ್ತಾ ಇದ್ದು ಅವರು ಮಾಡ್ತಾ ಇದ್ದಂತ ಕಾಯಕದಿಂದ ಹೊರತು ಅವರು ಹುಟ್ಟಿನಿಂದ ಅಲ್ಲ ಎಂಬುದಾಗಿ ಹೇಳಬಹುದಾಗಿದೆ. ಒಟ್ಟಾರೆಯಾಗಿ ಆರಂಭಿಕ ವೇದಗಳ ಕಾಲ ಋಗ್ವೇದದ ಒಂದು ಕಡೆಯಲ್ಲಿ ಮಾತ್ರ ಈ ರೀತಿಯಾಗಿರ್ತಕ್ಕಂಥ ವರ್ಣಗಳ ವ್ಯವಸ್ಥೆಯ ವಿವರಣೆಗಳನ್ನ ನಾವು ನೋಡಬಹುದಾಗಿದೆ. ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ಆಶ್ರಮಗಳು. ಈ ಆರಂಭಿಕ ವೇದಗಳ ಕಾಲದ ಜನರನ್ನ ನಾವು ನೋಡಿದಾಗ ಆ ಆರಂಭಿಕ ವೇದಗಳ ಕಾಲದ ಜನರು ಪ್ರತಿಯೊಬ್ಬ ಜನಿಸಿದಂತ ಪ್ರತಿಯೊಬ್ಬರು ಸಹಿತ 100 ವರ್ಷಗಳ ಕಾಲ ಜೀವಿಸುತ್ತಾನೆ ಎಂಬುದಾಗಿ ನಂಬಿದ್ರು. ಜನಿಸಿದಂತ ಪ್ರತಿಯೊಬ್ಬ ಮನುಷ್ಯನು ಸಹಿತ 100 ವರ್ಷಗಳ ಕಾಲ ಜೀವಿಸುತ್ತಾನೆ ಎಂಬುದಾಗಿ ನಂಬಿದ್ರು. ಆ 100 ವರ್ಷವನ್ನು ಅವರು 4 ವಿಭಾಗಗಳಾಗಿ ವಿಂಗಡಿಸಿದ್ರು. ಆ ವಿಂಗಡಿಸಿರ್ತಕ್ಕಂಥ ವಿಭಾಗಗಳನ್ನು ನಾವು ಆಶ್ರಮಗಳು ಎಂಬುದಾಗಿ ಹೇಳ್ತಾ ಇದ್ವಿ. ಆ ಒಟ್ಟಾರೆಯಾಗಿ 4 ಆಶ್ರಮಗಳಂದ್ರೆ ಮೊದಲನೇದಾಗಿ ಬ್ರಹ್ಮಚರ್ಯ, ಎರಡನೇದಾಗಿ ಗೃಹಸ್ಥ, ಮೂರನೇದಾಗಿ ವಾನಪ್ರಸ್ಥ, ನಾಲ್ಕನೇದಾಗಿ ಸನ್ಯಾಸ ಎಂಬುದಾಗಿ ತಮ್ಮ ಜೀವನವನ್ನ 4 ಭಾಗಗಳಾಗಿ ವಿಂಗಡಣೆ ಮಾಡಿಕೊಳ್ಳಲಾಗಿತ್ತು. ಹಾಗಾದ್ರೆ ಮೊದಲನೇದಾಗಿರ್ತಕ್ಕಂಥ ಬ್ರಹ್ಮಚರ್ಯ ಏನು? ಆರಂಭದಿಂದ 6 ವರ್ಷ 6 ತಿಂಗಳ ನಂತರ ಉಪನಯನ ಎನ್ನುವಂತ ಒಂದು ಸಂಸ್ಕಾರದ ನಂತರ ಈ ಬ್ರಹ್ಮಚರ್ಯ ಜೀವನ ಆರಂಭವಾಗ್ತಾ ಇತ್ತು. ಅಲ್ಲಿಂದ ಸರಿಸುಮಾರು ಆತನ 25 ವರ್ಷಗಳವರೆಗೆ ನಿರಂತರವಾಗಿ ಅಧ್ಯಯನದಲ್ಲಿ ತೊಡಗಬೇಕಾಗಿತ್ತು. ಆ ಅಧ್ಯಯನದಲ್ಲಿ ತೊಡಗಿಕೊಳ್ಳುವ ಜೊತೆಯಲ್ಲಿ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡ್ಕೊಂಡು ಹೋಗಬೇಕಾಗಿತ್ತು ಆರಂಭಿಕವಾದಂತಹ ಹಂತದಲ್ಲಿ. ಅದಾದ ನಂತರ ಅಧ್ಯಯನ ಪೂರ್ಣಗೊಳಿಸಿದ ನಂತರ ಬ್ರಹ್ಮಚರ್ಯ ಜೀವನವನ್ನು ಪೂರ್ಣಗೊಳಿಸಿದ ನಂತರ ವಿವಾಹವಾಗಿ ಹೆಂಡತಿಯೊಂದಿಗೆ ಗೃಹಸ್ಥನಾಗಿ ಜೀವನವನ್ನು ನಡೆಸಬೇಕಾಗಿತ್ತು 25 ವರ್ಷಗಳ ಕಾಲ. ಆ 25 ವರ್ಷಗಳ ಕಾಲ ಗೃಹಸ್ಥನಾಗಿ ಹೆಂಡತಿಯೊಂದಿಗೆ ಜೀವನವನ್ನು ಮಾಡಿದ ನಂತರ ಮತ್ತೆ 25 ವರ್ಷಗಳ ಕಾಲ ಮಕ್ಕಳನ್ನ ಬಿಟ್ಟು ಊರಿನ ಹತ್ತಿರದಲ್ಲಿರ್ತಕ್ಕಂಥ ಅಥವಾ ಗ್ರಾಮದ ಹತ್ತಿರದಲ್ಲಿರ್ತಕ್ಕಂಥ ಅರಣ್ಯದಲ್ಲಿ ಕುಟೀರದಲ್ಲಿ ಹೆಂಡತಿಯೊಂದಿಗೆ ಮತ್ತೆ 25 ವರ್ಷಗಳ ಕಾಲ ಜೀವನವನ್ನು ಮಾಡಬೇಕಾಗಿತ್ತು. ನಂತರದಲ್ಲಿ ಆ ವಾನಪ್ರಸ್ಥ ಪೂರ್ಣಗೊಂಡ ನಂತರ ಹೆಂಡತಿಯನ್ನ ಮಕ್ಕಳ ಬಳಿಗೆ ಹಿಂದಿರುಗಿಸಿ ಅಥವಾ ವಾಪಸ್ ಕಳಿಸಿ ಎಲ್ಲವನ್ನೂ ಸಹಿತ ತೊರೆದು ಆ ದಟ್ಟವಾಗಿರ್ತಕ್ಕಂಥ ಅರಣ್ಯವನ್ನು ಪ್ರವೇಶಿಸಿ ಸನ್ಯಾಸ ಜೀವನವನ್ನು ನಡೆಸಿ ಮುಕ್ತಿಯನ್ನು ಹೊಂದಲಿಕ್ಕೆ ಪ್ರಯತ್ನಗಳನ್ನು ಮಾಡಬೇಕಾಗಿತ್ತು. ಈ ರೀತಿಯಾಗಿರ್ತಕ್ಕಂತಹ 4 ರೀತಿಯಾಗಿರ್ತಕ್ಕಂತಹ ಆಶ್ರಮಗಳ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳಲಾಗಿತ್ತು ಆರಂಭಿಕ ವೇದಗಳ ಕಾಲದಲ್ಲಿ. ಈ ಆರಂಭಿಕ ವೇದಗಳ ಕಾಲದಲ್ಲಿದ್ದಂತಹ ಈ ಪದ್ಧತಿಯನ್ನ ಇಲ್ಲಿದ್ದಂತ 4 ವರ್ಣದವರು ಸಹಿತ ಪಾಲಿಸ್ತಾ ಇದ್ರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಹಾಗೂ ಶೂದ್ರರು ಇವರೆಲ್ಲರೂ ಸಹಿತ ಆಶ್ರಮಗಳ ಪದ್ಧತಿಯನ್ನ ಆರಂಭಿಕ ವೇದಗಳ ಕಾಲದಲ್ಲಿ ಮುಂದುವರಿಸಿಕೊಂಡು ಬರುತ್ತಿರುವುದು ಅಥವಾ ಪಾಲಿಸಿಕೊಂಡು ಬಂದಿರುವುದನ್ನು ನಾವು ನೋಡಬಹುದಾಗಿದೆ. ಇದು ಆರಂಭಿಕ ವೇದಗಳ ಕಾಲದಲ್ಲಿದ್ದಂತಹ ಸಾಮಾಜಿಕ ಜೀವನ.
ಆ ಮುಂದಿನ ವಿಡಿಯೋಗಳಲ್ಲಿ ನಂತರ ವೇದಗಳ ಕಾಲದಲ್ಲಿದ್ದಂಥ ರಾಜಕೀಯ ಮತ್ತು ಸಾಮಾಜಿಕ ಜೀವನ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಅಧ್ಯಯನ ನಡೆಸೋಣ.